ಮಾಡಿದ್ದನ್ನು ಚಿತ್ತಾಪುರ ತಾಲೂಕು ಪೊಲೀಸ್ ಸಮಾಜ ಬಲವಾಗಿ ಖಂಡಿಸುತ್ತದೆ. ಇದು ಈ ಕಡೆ ಒಂದು 4-5 ವರ್ಷದಿಂದ ಮಲ್ಲಿಕಾರ್ಜುನ ಮುತ್ತಿ ಅವರು ಈ ಭಾಗದಾಗ ಕಲ್ಯಾಣ ಕರ್ನಾಟಕ ಅಷ್ಟೇ ಅಲ್ಲ, ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ ಎಲ್ಲ ರಾಜ್ಯಗಳಲ್ಲಿ ಸಹಿತ ಮಲ್ಲಿಕಾರ್ಜುನ ಮುತ್ತಿ ಅವರು ಭಕ್ತರಿಗೆ ಒಳ್ಳೆಯ ವಿಚಾರ ಮತ್ತು ಅವರಿಗೆ ಬಂದಂಥ ಕಷ್ಟಗಳನ್ನು ದೂರ ಮಾಡ್ಕೊತ ಓಡಾಡ್ತಕ್ಕಂಥ ಮುತ್ಯರನ್ನು ನಡೆದಾಡುವ ದೇವರು ಅಂತೇಳಿ ಕೇಸಿದ್ದು ಎಲ್ಲ ಸಮಾಜದವರು ನಾವು ಕೊಂಡಾಡ್ತಿದ್ದೆವು. ಆ ಮಠಕ್ಕೂ ಹೆಚ್ಚು ಕಮ್ಮಿ ಅಂದ್ರೆ ಲಕ್ಷಾನುಗಟ್ಟಲೆ ಜನಸಂಖ್ಯೆ ಹೋಗ್ತಾ ಇತ್ತು. ಆದರೆ ಆ ಮುತ್ಯರ ಸ್ವಭಾವ ಪ್ರತಿಯೊಬ್ಬ ಸಮಾಜದವರಿಗೆ ಗೊತ್ತು. ಆ ಮುತ್ಯರು ಈ ಕಡೆ ಬೆಳೀತಾ ಇದ್ದಾರೆ. ಅವರು ಬೆಳವಣಿಗೆಯನ್ನು ನೋಡಲಾರದೆ ಅವರಿಗೆ ಮಸಿ ಬಡಿಬೇಕು, ಅವ್ರಿಗೆ ಏನಾರ ಮಾಡಿ ಕುಗ್ಗಿಸ್ಬೇಕು. ಅವರು ಭಾಳ ಮೇಲ್ನೋಟಕ್ಕೆ ಓದ್ತಾ ಇದ್ದಾರೆ. ಆ ಸಮಾಜದಲ್ಲಿ ಒಂದು ಅರಿವು ಮೂಡಿಸ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ. ಹಂಗಾಗಿ ಅವ್ರಿಗೆ ಏನಾರ ಮಾಡಿ ಕೇಸಿಂದ ಒಂದು ಕಳಂಕ ಹಚ್ಚಿ ಕೇಸಿಂದ ಕುಗ್ಗಿಸ್ಬೇಕಂತೇಳಿ ಕೇಸಿಂದು ಈ ಪ್ರಕರಣ ದಾಖಲು ಮಾಡಿದಂಥ ವಿರೋಧಿಗಳಿಗೆ ನಾವು ಬಲವಾಗಿ ಖಂಡಿಸ್ತೇವೆ. ಇದನ್ನು ನಾವು ಪೊಲೀಸ್ ಸಮಾಜ ಚಿತ್ತಾಪುರ ವತಿಯಿಂದ ಖಂಡನೀಯವಾಗಿ ಮಾಡ್ತೇವೆ. ಒಬ್ಬ ಗುರು ತಂದೆ ಸ್ವರೂಪ ಅಂತ ನಾವು ಅನ್ಕೊಂಡಿದ್ದೆವು. ಗುರು ಅಂದ್ರೆ ನಾವು ತಂದೆ ಅಂತ ತಿಳ್ಕೊಂಡಿದ್ದೆವು. ಆ ತಂದೆ ಒಬ್ಬ ಮಗಳಿಗೆ ಮುದ್ದಾಡುವಂತಹ ವಿಡಿಯೋವನ್ನು ತೆಗೆದುಕೊಂಡು ಸಾಮಾಜಿಕ ಜಾಲತಾಣದವರು ಒಬ್ರು ತೆಕ್ಕೊಂಡು ಅದ್ರ ಮೇಲೆ ಕೇಸ್ ಮಾಡ್ತಾರಪ್ಪ ಅಂತಂದ್ರೆ ಇದು ಎಷ್ಟು ದುರ್ದೈವ ಅಂತ ನಾವು ಈ ಟೈಮಿಗೆ ವಿಚಾರ ಮಾಡ್ಬೇಕಾಗ್ತದೆ. ಒಬ್ಬ ತಂದೆ ಮಗಳಿಗೆ ಮುದ್ದಾಡುವಂಥ ವಿಡಿಯೋ ತೊಗೊಂಡು ಪೋಸ್ಕೋ ಹಾಕ್ತೀರಿ, ಮತ್ತು ನಾಳೆಗೆ ತಾಯಿದವರಿಗೆ ನಾವು ಮುದ್ದಾಡ್ತೀವಿ, ಆ ತಾಯಿ ಮೇಲೆ ಹಿಡ್ಕೊಂಡು ಎಷ್ಟು ಪೋಸ್ಕೋ ಹಾಕ್ತೀರಿ. ಸ್ವಾಮಿ, ಎಷ್ಟೋ ಯುವಕರು ಸಣ್ಣ ಮಕ್ಕಳು ಕೂಲಿ ಕಾರ್ಮಿಕರಾಗಿ ಕೆಲಸ ಮಾಡ್ಲಿಕ್ಕತ್ತಾರ. ಅಂತರಿಗೆ ಹೋಗಿ ತಡೆ ಹಿಡಿದಗೇಸಿ ಆ ಮಕ್ಕಳಿಗೆ ಒಂದು ನ್ಯಾಯ ಒದಗಿಸ್ಬೇಕು. ಆ ತಂದೆ ತಾಯಿನೇ ಹೇಳ್ತಾ ಇದ್ದಾರೆ, ನಾವು ಅವ್ರಿಗೆ ರಿಲೇಷನ್ ಆಗಬೇಕು. ಆ ಮಗಳು ಆ ಮುತ್ತೇರಿ ಮಗಳ ರೀತಿ ಮಗಳಾಗಿ ಸಂಬಂಧ ಅದ. ಅದನ್ನು ಬಿಟ್ಟಿಗೆ ನೀವು ಈ ಥರ ವೈರಲ್ ಮಾಡಿ ಆ ಮುತ್ತೇರಿಗೆ ಗೌರವ ಕೆಡಿಸುವಂಥ ಕೆಲಸ ಮಾಡ್ಲಿಕ್ಕತ್ತೀರಿ. ಆ ಹುಡುಗಿ ಅದಾಳ, ಇನ್ನು ಬೆಳೆಯುವಂಥ ಹುಡುಗಿ, 7 ವರ್ಷದ ಹುಡುಗಿ ಅದಾಳ. ಆ ಹುಡುಗಿಯ ಮುಂದಿನ ಭವಿಷ್ಯ ಯಾವ ರೀತಿ ಇರ್ಬೋದು ಅಂತ ಯೋಚನೆ ಮಾಡ್ಬೇಕಾಗ್ತದೆ. ಅದಕ್ಕೆ ದಯಮಾಡಿ ಈ ಕೂಡಲೇ ಆ ಪೋಕ್ಸೋ ಕಾಯ್ದೆಯನ್ನು ಹಿಂಪಡಿಬೇಕು. ಇನ್ನೂ ಹಲವಾರು ಸಮಸ್ಯೆಗಳವ. ಆ ಸಮಸ್ಯೆ ವಿರುದ್ಧ ಮಹಿಳೆಯರದ್ದು ಸಾಮಾಜಿಕವಾಗಿ ಅಧಿಕಾರಿಗಳು ಅದಾರ. ಆ ಅಧಿಕಾರಿಗಳ ದುನಿಯಾದ ಕೆಲಸವಿದ್ದಾವ, ಅದನ್ನ ಮಾಡ್ಕೋರಿ ಮೊದಲು. ಅದನ್ನ ಬಿಟ್ಟಿಗೆ ಒಬ್ಬ ಪ್ರತಿಷ್ಠಿತ ಗುರುವಿನ ಮ್ಯಾಗ ನೀವು ಕಾಪಾದನೆ ಮಾಡ್ತೀರಪ್ಪ ಅಂತಂದ್ರೆ ನಾಚಿಕೆ ಆಗಬೇಕು. ಈ ಕೂಡಲೇ ಆ ಪೋಸ್ಕೋ ಕಾಯ್ದೆಯನ್ನು ಹಿಂಪಡಿಬೇಕು. ಆ ಪೋಸ್ಕೋ ಕಾಯ್ದೆನ ಹಾಕಿದಾರಲ್ಲ ಆ ಅಧಿಕಾರಿ ಮತ್ತು ಆ ಪೊಲೀಸ್ ಅಧಿಕಾರಿ ಈ ಕೂಡಲೇ ಅಮಾನತ್ ಮಾಡ್ಬೇಕು. ಇಲ್ಲಪ್ಪ ಅಂತಂದ್ರೆ ಇಡೀ ಪೊಲೀಸ್ ಸಮಾಜ ಒಗ್ಗಟ್ಟಾಗಿ ಇಡೀ ಯಾದಗಿರಿನ ಬಂದ್ ಮಾಡ್ಬೇಕಾಗ್ತದೆ ಅಂತ ಹೇಳಿ ಈ ಮುಖ ಮಕ್ಕಳ ಕಲ್ಯಾಣ ಇಲಾಖೆ ಆಯೋಗದ ಅಧ್ಯಕ್ಷರ ಒಂದು ಲೆಟರ್ ಆದೇಶದ ಮೇರೆಗೆ ಇವತ್ತು ತಾಲೂಕು ಶಾಪೂರು ಶಿಲ್ಪಿ ಅವರು ಒಂದು ತನಿಖೆ ಸತ್ಯತೆಯನ್ನು ತಿಳಿಲಾರದೆ ಇವತ್ತೇನದ ನಮ್ಮ ಗುರುಗಳಾಗಿರ್ತಕ್ಕಂಥ ಮಹಾಲ್ರೋಜ್ ಮಲ್ಲಿಕಾರ್ಜುನ ಅವರು ಮುತ್ತವರು ಇವತ್ತೇನದ ಕರ್ನಾಟಕ ಕೋಟೆ ಸೀಮಿತ ಅಲ್ಲ, ಸಹಸ್ರಾರ ಭಕ್ತರು ಇವತ್ತು ಹರಿದು ಬರ್ತಕ್ಕಂಥ ಒಂದು ಸತ್ಯ ಶಾಂತಿ ನೀತಿಗಾಗಿ ಇವರು ಈ ಜನಸಾಮೂಹಿಕವಾಗಿ ಒಂದು ಸತ್ಯದಲ್ಲಿ ಪಾಲ್ಗೊಂಡು ಜನರ ಸಮಸ್ಯೆಗಳು ಪರಿಹಾರ ಮಾಡ್ತಕ್ಕಂಥ ನಮ್ಮ ಮಾಲ್ರೋಜ್ ಮುತ್ತಿ ಅವ್ರ ಮೇಲೆ ಇವತ್ತು ತಾಲೂಕಾ ಶಿಡಿಪಿ ಅವರು ಯಾವುದೇ ಒಂದು ಮೆಡಿಕಲ್ ಸರ್ಟಿಫಿಕೇಟ್ ತನಿಖೆ ಇಲ್ಲಾರದೆ, ಯಾವುದೇ ಒಂದು DC ಆದೇಶದ ಒಂದು ಸಲಹೆ ಸಮಿತಿ ಇಲ್ಲಾರದೆ ಇವತ್ತೇನು ಒಂದು ಆಯೋಗದ ಜಿಲ್ಲಾ ಅಧ್ಯಕ್ಷನ ಲೆಟರ್ ಪೇಡ್ ಮೇಲೆ ಇವತ್ತು ಒಂದು ಪೋಕ್ಸೋ ಕಾಯ್ದೆ ಆಗ್ತಾರೆ ಅಂತಂದ್ರೆ ಇವತ್ತೇನದ ಆ ಅಧಿಕಾರಿಗೆ ಇವತ್ತು ನೈತಿಕ ಹಕ್ಕ ಇವತ್ತು ಅಂತ ಸತ್ಯತೆಯನ್ನು ತಿಳಿಲಾರದೆ ಇವತ್ತೇನದ ಅಂತ ಶರಣರಿಗೆ ಇವತ್ತು ಕರ್ನಾಟಕ ಅಷ್ಟೇ ಅಲ್ಲ, ಆಂಧ್ರ, ತಮಿಳುನಾಡು, ಕೇರಳ, ಮಹಾರಾಷ್ಟ್ರ ಹಲವಾರು ರಾಜ್ಯಗಳು ನಿಂತು ಭಕ್ತ ಸಮೂಹ ಆ ಮಠಕ್ಕೆ ಬರ್ತಕ್ಕಂಥ ವಿಷಯದಲ್ಲಿ ಜಾಲತಾಣದಲ್ಲಿ ಅವರ ತಾಯಿ ತಂದಿ ಸೋದರರಾಗ್ತಕ್ಕಂಥ ಅಲ್ಲಿ ಭಕ್ತರನ್ನ ಎದುರೇ ಆ ಮಗುವಿಗೆ ತಾತನವರು ಇದ್ದಾರೆ, ಅಂಥವ್ರಿಗೆ ಮಸಿ ಬಡಿಯುವಂತ ಕೆಲಸ ಮಾಡ್ತಿರಲ್ಲ ನೀವು. ಅಧಿಕಾರಿಗಳಾದವರು, ಪೊಲೀಸ್ ಇಲಾಖೆಯವರು ಮತ್ತೆ ಸಿಡಿಪಿ ಅವರು ಏನ್ ಮಾಡಿದಿರಿ ನೀವು? ಯಾವ ರೀತಿ ದಾಖಲೆ ಮಾಡ್ಕೊಂಡ್ರಿ? ಇದು ನಮಗೆ ಪ್ರಶ್ನೆ ಕಾಡ್ತಾ ಇದೆ. ಯಾಕಂತಂದ್ರೆ ಇಂಥ ಮಠಗಳ ಶರಣರು ಬೆಳಿಬಾರ್ದ?
ಅಥವಾ ಇಂಥ ಚಟುವಟಿಕೆ ಆಗಬಾರ್ದ? ಏನು ಮಾಡಿದ್ರು ಪೋಸ್ಕೋ ಮಾಡ್ಲಕ್ಕೆ ಏನೇನೋ ಅವ್ರು ಅತ್ಯಾಚಾರ ಮಾಡಿದ್ದು ನೋಡಿದ್ರೆ, ಅಥವಾ ಎಲ್ಲಿ ಬಾಗಿಲಲ್ಲಿ ಹಾಕಿದ್ದಕ್ಕೆ ವಿಡಿಯೋ ಮಾಡಿದ್ರೆ, ಅಂಥದ್ದು ಏನೂ ಇರಲಾರ್ದೇನೆ, ತನಿಖೆ ಮಾಡಲಾರ್ದೇನೆ ಇವತ್ತು ಪೋಸ್ಕೋ ಹಾಕ್ತೀರಿ, ನಾಳೆ ಮತ್ತೊಂದು ಹಾಕ್ತೀರಿ ಅಂದರೆ ಇದು ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ಆಗಿದಂಥ ಎಫ್ಐಆರ್. ಅದಕ್ಕೆ ನಾನು ಹೇಳಲು ಇಚ್ಛೆ ಪಡ್ತೀನಿ, ಮುಂದಿನ ದಿನಗಳಲ್ಲಿ ಮುಂದೆ ಜಾತ್ರಾ ಮಹೋತ್ಸವ ಇದೆ, ಆ ಸಣ್ಣ ಮುತ್ಯರು ಇದ್ದಾರೆ, ಅವರಲ್ಲಿ ಲಕ್ಷಾಂತರ, ಇವತ್ತು ಆಂಧ್ರ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ತೆಲಂಗಾಣ ಇರ್ಬೋದು, ಕೋಟ್ಯಾಂತರ ಭಕ್ತರಿದ್ದಾರೆ. ಆ ಭಕ್ತರ ಮನನೊಲಿಸಲು ಮತ್ತೆ ಇಲ್ಲಿ ಪೋಸ್ಕೋ ಕೈದೆ ಹಾಕಿಸಿದಂಥ ಆ ಮಗುವಿನ ಒಂದು ಬಾಳು ಏನಾಗಬೇಕು ಅಂತಕ್ಕಂಥದ್ದು ವಿಚಾರ ಮಾಡಿ ಅಧಿಕಾರಿಗಳು. ಅದನ್ನೆಲ್ಲ ಬಿಟ್ಟು ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ ಮತ್ತು ಸಿಡಿಪಿ ಅವರ ದಿವ್ಯ ನಿರ್ಲಕ್ಷ್ಯದಿಂದ ಈಗೇನು ಪೋಸ್ಕೋ ಆಗಿರಿ, ಇದು ಎಫ್ಐಆರ್ ಅಷ್ಟೇ, ಇನ್ನು ಕೇಸ್ ರಿಜಿಸ್ಟ್ರೇಷನ್ ಅಲ್ಲ ಅಂತಂದಾಗ ಅದು ಹಿಂದೆ ಪಡೆಯದೇ ಇದ್ದರೆ ಮುಂದಿನ ದಿನಗಳಲ್ಲಿ ಇದೇ ತಾಲೂಕಾ ಕೋಲಿ ಸಮಾಜದ ವತಿಯಿಂದ ಮತ್ತು ಜಿಲ್ಲಾ ಕೋಲಿ ಸಮಾಜದವರು ಮತ್ತು ನಮ್ಮ ರಾಜ್ಯ ಮಟ್ಟದಲ್ಲಿ ದೊಡ್ಡ ಹೋರಾಟ ಮಾಡಬೇಕಾಗ್ತದೆ ಅಂತ ನಾವು ತಾಲೂಕಾ ಕೋಲಿ ಸಮಾಜದ ವತಿಯಿಂದ ಎಚ್ಚರಗೊಳಿಸಬೇಕಾಗ್ತದೆ. ಅವರ ಮೇಲೆ ಇಲ್ಲ ಸಲ್ಲದ ಆರೋಪವನ್ನು ಹೊರಿಸಿ ಪೋಸ್ಕೋ ಕಾಯ್ದೆ ಪ್ರಕರಣವನ್ನು ದಾಖಲಿಸಿದಂಥ ಅಧಿಕಾರಿಗಳ ವಿರುದ್ಧ ಮತ್ತು ಸಂಬಂಧಪಟ್ಟ ಇಲಾಖೆಯ ವಿರುದ್ಧ ಇವತ್ತು ನಮ್ಮ ಚಿತ್ತಾಪುರ ಪೊಲೀಸ್ ಸಮಾಜದ ವತಿಯಿಂದ ಪ್ರತಿಭಟನೆ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಈ ಒಂದು ಎಲ್ಲ ನನ್ನ ಆತ್ಮೀಯ ಪೊಲೀಸ್ ಸಮಾಜದ ಪದಾಧಿಕಾರಿಗಳೇ, ಆತ್ಮೀಯ ಮಿತ್ರರೇ, ಬಂಧುಗಳೇ, ಮಲ್ಲಿಕಾರ್ಜುನ ಮುತ್ಯ ಅವರು ಅಂತಂದ್ರೆ ಅವರ ನಡೆ ಮತ್ತು ನುಡಿ ಅಗೋಚರವಾದದ್ದು. ಅವರು ಯಾವುದೇ ಒಂದು ಕೂಲಿ ಸಮಾಜಕ್ಕೆ ಸೀಮಿತ ಇಲ್ಲ, ಇಡೀ ಮಾನವ ಕುಲಕ್ಕೆ ಅವರು ಒಂದು ಒಳಿತನ್ನು ಬಯಸ್ತಾ, ನಾಡಿನ ಕಲ್ಯಾಣಕ್ಕಾಗಿ ಹಗಲಿರುಳು ಶ್ರಮಿಸ್ತಾ ಅನೇಕ ತಪಸ್ಸುಗಳನ್ನು ಮಾಡ್ತಾ ಇವತ್ತು ಜನಸಾಮಾನ್ಯರಲ್ಲಿ ಒಂದು ಭಕ್ತಿಯನ್ನು ಹುಟ್ಟಿಸಿದ್ದಾರೆ. ಇವತ್ತು ಅವ್ರ ಬಳಿ ಸಾಕಷ್ಟು ಲಕ್ಷಾಂತರ ಜನ ಭಕ್ತರಿದ್ದಾರೆ ಮತ್ತು ಸೇವೆ ಸಲ್ಲಿಸ್ತಾರಿದ್ದಾರೆ. ಯುವಕರಾಗಿರ್ಬೋದು, ಯುವತಿಯರಾಗಿರ್ಬೋದು ಮತ್ತು ಯಾವುದೇ ವಯಸ್ಸು ಮಿತಿ ಇಲ್ಲ. ಹುಟ್ಟಿದ 2 ತಿಂಗಳ ಕೂಸು ಹಿಡ್ಕೊಂಡಿಸಿಂದ ನಾಳೆನೂ ನಾಡಿದ್ದು ಇವತ್ತು ಪ್ರಾಣ ಬಿಡ್ತಿರ್ತಕ್ಕಂಥ ಮುಪ್ಪಿನ ಮುದುಕರಿಗೂ ಕೂಡ ಎಲ್ಲರೂ ಕೂಡ ಅಪ್ಲಿಕೇಶನ್ದ ಪೂಜ್ಯರ ಪಾದ ಮುಟ್ಟಿ ನಮಸ್ಕಾರ ಮಾಡಿದರೆ ನಮಗೆ ಪಾವನ ಆಗ್ತದೆ ಅಂತೇಳಿ ಅಂಥ ಒಂದು ಭಕ್ತಿಯಿಂದ ಮಹಾಲ್ರೋಜ್ ಕ್ಷೇತ್ರಕ್ಕೆ ಹೋಗಿ ಬರ್ತಾರೆ. ಅದೇ ರೀತಿಯಾಗಿ ನಾನು ಕೂಡ ಒಂದ್ಸಾರಿ ಹೋಗಿದ್ದೆ. ಅವರ ಒಂದು ನಡೆ ಭಾಳ ವಿಚಿತ್ರವಾದದ್ದು. ಸಣ್ಣ ಮಕ್ಕಳು ತಗೊಂಡು ಕೇಸಿಂದ, ಹಪ್ಪುಗೊಂಡು ಕೇಸಿಂದ, ಒಂದು ಕೈಲಿ ಎತ್ತಿ ಕೇಸಿಂದ ಒಂದು ಏನೋ ಒಂದು ಅಗೋಚರವಾದಂಥ ಒಂದು ನುಡಿ ಅವರ ನಡೆ. ಆ ಮಗು ಕೈಯಾಗ ಕೊಟ್ಟಾಗ ಆ ಹಳ ಮಗು ನಗ್ತಿರ್ತಾವೆ. ಅಂಥ ಒಂದು ಭಕ್ತಿಯಿಂದ ಅಲ್ಲಿ ನಡ್ತಕ್ಕಂಥ ಜನರ ಮಧ್ಯೆ ಈ ಒಂದು ಯಾವುದೋ ಒಂದು ಸಣ್ಣ ಮಗುವಿನ 7 ವರ್ಷದ ಮಗುವಿಗೆ ಅದೇ ಥರ ಒಂದು ಎತ್ತಿ ಅವರಿಗೆ ಮಾನಸಿಕವಾಗಿ ಧೈರ್ಯ ತುಂಬಕ್ಕಂತೇಳಿ ಕೇಸಿಂದ ಅಪ್ಪಿಕೊಂಡಾಗ ಕಿಡಿಗೇಡಿಗಳು ಅದನ್ನು ವಿಡಿಯೋ ಮಾಡ್ಕೊಂಡು ಕೇಸಿಂದ ಇಲ್ಲ ಸಲ್ಲದ ಒಂದು ಆರೋಪ ಮಾಡಿ ಇವತ್ತು ಕ್ಷೇತ್ರ ಮಕ್ಕಳ ಕಲ್ಯಾಣ ಅಧಿಕಾರಿಗಳಿಗೆ ನೋಟಿಸ್ ಕೊಟ್ಟು ಮತ್ತು ಎಲ್ಲ ಪೊಲೀಸ್ ಇಲಾಖೆಗಳಿಗೂ ಗಮನಕ್ಕೆ ತಂದು ಇವತ್ತು ಇಲ್ಲ ಸಲ್ಲದ ಆರೋಪ ಅವರ ಮಾನಸಿಕವಾಗಿ ಕುಗ್ಗಿಸ್ಬೇಕಂತೇಳಿ ಮತ್ತು ಜನರಿಗೆ ಒಂದು ಬೇರೆ ದಾರಿ ತಪ್ಪಿಸ್ಬೇಕಂತೇಳಿ ಇವತ್ತು ಪೋಕ್ಸೋ ಕಾಯ್ದೆ ಅಂತ ಒಂದು ಕೇಸನ್ನು ದಾಖಲಿಸಿದ್ದಕ್ಕಾಗಿ ಪೊಲೀಸ್ ಸಮಾಜ ಭಾಳ ಖಂಡಿಸ್ತದೆ. ಮುಂಬರುವ ದಿನಗಳಲ್ಲಿ ಇದು ಸರ್ಕಾರ ಮುಟ್ಟಬೇಕು ಇಂಥ ಒಂದು ಪ್ರಕರಣಗಳು. ಯಾಕಂದರೆ ರಾಜ್ಯದಲ್ಲಿ, ಜಿಲ್ಲೆಯಲ್ಲಿ ಅನೇಕ ಪ್ರಕರಣಗಳಾಗ್ತಾ ಇದ್ದಾವೆ. ಅತ್ಯಾಚಾರ ನಡೀತಿದೆ, ಕೊಲೆ ನಡೀತಾ ಇದೆ, ಕಳ್ಳತನ ಕೇಸ್ಗಳಾಗ್ತಾ ಇವೆ. ದಿನನಿತ್ಯ ನಾವು ಟಿವಿಯಲ್ಲಿ ನೋಡ್ತಾ ಇದ್ದೀವಿ, ಮಾಧ್ಯಮದಲ್ಲಿ ನೋಡ್ತಾ ಇದ್ದೀವಿ. ಆದರೆ ಅದ್ರ ಬಗ್ಗೆ ಯಾವುದೇ ಸರ್ಕಾರ ತನಿಖೆಗೊತ್ತಿಲ್ಲ. ಅದ್ರ ಬಗ್ಗೆ ಯಾವುದೇ ಇಲಾಖೆ ಸಂಬಂಧಪಟ್ಟ ಪೊಲೀಸ್ ಇಲಾಖೆ ನಿರ್ಲಕ್ಷ್ಯ ವಹಿಸ್ತಾ ಇದೆ. ಇಂಥ ಒಂದು ಸಣ್ಣ ಕೀಳು ಮಟ್ಟದ ಒಂದು ಮುತ್ಯರ ಒಂದು ಮಾನಸಿಕವಾಗಿ ಕುಗ್ಗಿಸ್ಬೇಕಂತೇಳಿ ನೀವೇನು ಮಾಡಿದ್ರಲ್ಲ, ಇದಕ್ಕೆ ನಾವು ಪೊಲೀಸ್ ಸಮಾಜ ಧಿಕ್ಕಾರ ಹೇಳ್ತದಂತೆ.